ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಪೂರೈಸುವ ಸದುದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಜಲಜೀವನ ಮಿಷನ್ ಯೋಜನೆ ಆರಂಭಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕೂಡ 311 ಕಡೆಗಳಲ್ಲಿ ಜಲಜೀವನ ಮಿಷನ್ನ ಕಾಮಗಾರಿ ಭರದಿಂದ ಸಾಗಿದೆ. ಆದರೆ ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಂಗಾಪುರ ಗ್ರಾಮದಲ್ಲಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರ ಸರಿಯಾಗಿ ಕಾಮಗಾರಿ ಮಾಡ್ತಾ ಇಲ್ಲ. ಗ್ರಾಮದಲ್ಲಿ ಕಳೆದ 6 ತಿಂಗಳ ಹಿಂದೆಯಷ್ಟೇ ನಿರ್ಮಾಣ ಮಾಡಿದ ಸಿಸಿ ರಸ್ತೆ ಒಡೆದು ಹಾಕಿ ಪೈಪ್ಗಳನ್ನು ಹಾಕಲಾಗ್ತಾ ಇದೆ. ಅದರ ಜೊತೆಗೆ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ನೀರಿನ ಟ್ಯಾಂಕರ್ ಕೂಡ ಸರಿಯಾಗಿ ನಿರ್ಮಾಣ ಮಾಡುತ್ತಿಲ್ಲ. ಕಾಮಗಾರಿ ನಡೆದ ಸ್ಥಳದಲ್ಲಿ ಗುತ್ತಿಗೆದಾರನಾಗ್ಲಿ ಅಧಿಕಾರಿಗಳಾಗ್ಲಿ ಯಾರೂ ಪರಿಶೀಲನೆ ಮಾಡ್ತಾ ಇಲ್ಲ. ಯಾವ ಅಧಿಕಾರಿಗಳು ಕೂಡ ಯೋಜನೆ ಬಗ್ಗೆ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಮನಬಂದಂತೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಮಸ್ಥರು ಕಾಮಗಾರಿಯ ಬಗ್ಗೆ ಮಾಹಿತಿ ಇರುವ ಬೋರ್ಡ್ ಹಾಕಿ ಕಾಮಗಾರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಇವತ್ತಿನವರಿಗೆ ಯಾವ ಕೆಲಸ ಅಂತನೂ ನಮಗೆ ಗೊತ್ತಿಲ್ಲ, ಏನು ಮಾಡ್ತಾ ಇದಾರೆ ಅಂತನೂ ಗೊತ್ತಿಲ್ಲ. ಸರ್ಕಾರಿ ಸ್ಥಳ ಅವಕಾಶ ಭಾಳ ಇತ್ತು, ಸರ್ಕಾರಿ ಜಾಗ. ಇಲ್ಲಿ ಯಾವುದೋ ಒಂದು ಖಾಸಗಿ ಭೂಮಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳಪೆ ಕಾಮಗಾರಿ. ಅವಸರದಲ್ಲಿ ಕಾಮಗಾರಿನ ಮುಗಿಸಿ ಬಿಲ್ ಎತ್ಕೊಂಡು ತಿನ್ಬೇಕನ್ನೋ ಒಂದೇ ವ್ಯವಸ್ಥಿತವಾಗಿ ಈ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣ ದುರುಪಯೋಗ ಆಗುತ್ತೆ ನಮ್ಮವ್ರಿಗಂತ ನಮ್ಮ 100% ಗೊತ್ತು. ಸ್ವಲ್ಪ ಪೈಪ್ಲೈನ್ ಹಾಕ್ತಾ ಇದ್ದಾರೆ, ಈಗ ಟ್ಯಾಂಕರ್ ಕಟ್ತಾ ಇದ್ದಾರೆ, ಈಗ ನಡೆಯಕತ್ತೈತೆ, ಇನ್ನು ರನ್ನಿಂಗ್ ಅದ. ಅದು ಎಷ್ಟು ಮಟ್ಟಕ್ಕೆ ಮುಗೀತೋ, ಎಷ್ಟು ಕ್ವಾಲಿಟಿ ಇರುತ್ತೋ ಅಂತ ನಮಗೆ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲ. ಅಧಿಕಾರಿಗಳು ಯಾವುದೇ ರೀತಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಇನ್ನು ಈ ಹಿಂದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಕೂಡ ಸಿಂಗಾಪುರ ಗ್ರಾಮದಲ್ಲಿ ನಲ್ಲಿ ಮತ್ತು ಪೈಪ್ಗಳನ್ನು ಹಾಕಲಾಗಿತ್ತು. ಗ್ರಾಮದ ಹೊರವಲಯದಲ್ಲಿ 4 ಕೋಟಿ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಿದ್ರು. ಈವರೆಗೆ ಸಿಂಗಾಪುರ ಗ್ರಾಮದ ನಲ್ಲಿಗೆ 1 ಹನಿ ನೀರು ಬಂದಿಲ್ಲ. ನಿರ್ಮಾಣ ಮಾಡಿದ ಕೆರೆ ಕಾಮಗಾರಿ ಕೂಡ ಪೂರ್ಣಗೊಳಿಸಿಲ್ಲ. ಅದೇ ರೀತಿ ಜಲಜೀವನ್ ಮಿಷನ್ ಯೋಜನೆಯೂ ಆಗಬಾರದು ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಒಂದು ಕಾಮಗಾರಿ ಪಾರದರ್ಶಕತೆಯಿಂದ ನಡೆಯೋದಾದರೆ ನಾವು ಎಲ್ಲ ರೀತಿಯಿಂದ ನಾವು ವೆಲ್ಕಮ್ ಮಾಡ್ತೀವಿ. ಒಂದು ವೇಳೆ ಇದನ್ನು ಈ ಮಾಡಿದ್ರೂ ಎಲ್ಲಿಂದ ನೀರು ಕೊಡ್ತಾರನ್ನೋ ಒಂದು ನಮ್ಮ ಒಂದು ಕುತೂಹಲ ಕಾಡ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಒಂದು ಹಿಂದೆ ಯೋಜನೆ ಇದುವರೆಗೂ ಪೈಪ್ ಮಾತ್ರ ನೋಡೋದಕ್ಕೆ ಸಾಧ್ಯ ಇದೆ. ಇಲ್ಲೇ ನಿದರ್ಶನ ಅಂದರೆ ಇಲ್ಲೇ ನಮ್ಮ ಕುಡಿಯೋ ನೀರಿನ ಕೆರೆ ಇವತ್ತು ಖಾಲಿಯಾಗಿದೆ. ಆ ಖಾಲಿಯಾಗಿರೋ ನಿಟ್ಟಿನಲ್ಲಿ ಅದೇ ರೀತಿಯಿಂದ ಪೈಪ್ ಖಾಲಿಯಾಗಿದೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ. ಆ ರೀತಿ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿ ಇದೆ. ಇನ್ನು ಈ ಬಗ್ಗೆ ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನ ಕೇಳಿದ್ರೆ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ 311 ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ನಡೆದಿದೆ. ನಾನು ಕೂಡ 280ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿದ್ದೇನೆ. ಸಿಂಗಾಪುರ ಗ್ರಾಮಕ್ಕೂ ಕೂಡ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಈಗ ಜಲಜೀವನ್ ಮಿಷನ್ನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಗೆ ಯಾವ ರೀತಿ ಶೌಚಾಲಯ ಕೊಟ್ಟಿದ್ದಾರಲ್ಲ ಆ ರೀತಿ ಪ್ರತಿ ಮನೆಗೆ ನಲ್ಲಿ ಕೊಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪ್ರತಿ ಮನೆಗೆ ನೀರಿನಲ್ಲಿ ಇರಲೇಬೇಕು ಅಂತದಲ್ಲಿ. ಯಾಕಂದರೆ ಸಾಕಷ್ಟು ಅರ್ಬನ್ ಲೋಕಲ್ ಬಾಡೀಸಲ್ಲೂ ಕೂಡ 5-6 ಹೌಸಸ್ ಯೂಸ್ 1 ಟ್ಯಾಪ್. ಅಟ್ ದಿ ಎಂಡ್ ಆಫ್ ದ ಡೇ ಫೈನ್, ಈಗ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಮನೆಗಳಿಗೆ ಮನೆ ನಲ್ಲಿ ಇರಲೇಬೇಕು ಅಂತ ಸರ್ಕಾರದ ನಿರ್ಧಾರ, ಕೇಂದ್ರ ಸರ್ಕಾರದ ಮತ್ತು ನಮ್ಮ ರಾಜ್ಯ ಸರ್ಕಾರದ ನಿರ್ಧಾರ. ಔಟ್ ಆಫ್ 311 ವಿಲೇಜಸ್ ಫಸ್ಟ್ ಫೇಸ್ಗೆ ಏನು ತೊಗೊಂಡಿದ್ದು, ಐ ಆಮ್ ಕಾನ್ಫಿಡೆಂಟ್ ಇನಫ್ ಟು ಟೆಲ್ ದಟ್ ಐ ವಿಸಿಟೆಡ್ ಮೋರ್ ದೆನ್ 280 ವಿಲೇಜಸ್ ಪರ್ಸ್ನಲಿ, ಮೈ ಓನ್ ಸೆಲ್ಫ್. ನಾನೇ ಖುದ್ದಾಗಿ ಭೇಟಿ ನೀಡಿದ್ದು. ಓಕೆ, ಈಗ ಎಲ್ಲ ಸೆಕ್ಷನ್ ಆಫೀಸರ್ಸು ಮತ್ತು AWSು, ಯಾಕೆಂದರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದೆ, ಇದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. RWS ಇಂಜಿನಿಯರ್ಸ್ಗಳಿಗೆ ಇದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಒಟ್ಟಿನಲ್ಲಿ ದೇಶದ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ನೀಡಬೇಕು ಅನ್ನುವ ಉದ್ದೇಶದಿಂದ ಪ್ರಧಾನಿ ಮೋದಿ ಜಲಜೀವನ್ ಮಿಷನ್ ಆರಂಭಿಸಿದ್ದಾರೆ. ಆದರೆ ಕೆಲ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಈ ಯೋಜನೆಗೆ ಕಪ್ಪು ಚುಕ್ಕೆ ತರಲು ಮುಂದಾಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕಬೇಕಿದೆ. ರಾಯಚೂರಿನಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.